स्वागत है आपका बी न्यूज नेशन में। मैं हूं आबिद हुसैन शेख। पाकिस्तान झंडा लहराने वाले कोर्ट से बरी। जिंदगी में 31/11/2012 को तहसीलदार ऑफिस पर पाकिस्तान का झंडा लहराने वाले आरोपियों को आज कोर्ट ने बरी कर दिया, जिसमें गौरी लंकेश हत्या के आरोपी परशुराम वाघमारे भी शामिल हैं। ಇಲ್ಲಿದೆ ಇರಲಿ ಬರ್ರಿ, ಅದು ಏನು ಬರ್ರಿ ಬ್ಯಾಡ ಬಿಟ್ರಿ ಏನ್ ತೆಗಿತೀರಿ ನಿಮ್ಮ ಕೈ ಬೀಳ್ತೀನಿ ನಿಮ್ಮ ಕಾಲು ಬೀಳ್ತೀನಿ ಬಿಡ್ರಿ ನಿಮ್ಮ ಮಗ ಚಲೋ ಆಗಂತ ನಾವು ತೋರಿಸ್ತೀವಿ ಏನ್ ಚಲೋ ಆಗೈತೆ ನಿಮ್ಮ ಕಾಲು ಬೀಳ್ತೀನಿ ಬಿಡ್ರಿ ಈ ವಿಜಯಪುರದಲ್ಲಿ ಪಾಕಿಸ್ತಾನದ ಸಿಂದಗಿಯಲ್ಲಿ ಪಾಕಿಸ್ತಾನದ ಅಶರತ್ ದಿನಾಂಕ 31/11/2012 ಹಾಕಿದಂತಹ ಕೇಸ್ನಲ್ಲಿ ಇವತ್ತು ಎಲ್ಲ ವಿಚಾರಣೆ ನಡೆದು ಇವತ್ತು ಅಂತಿಮ ತೀರ್ಪು ಹೊರಬಿದ್ದಿತ್ತು. ಇದರಲ್ಲಿ ಎಲ್ಲ ಅಪರಾಧಿಗಳು ನಿರ್ದೋಷಿ ಅಂತ ಕೋರ್ಟ್ನವರು ಎಲ್ಲರನ್ನು ಬಿಡುಗಡೆ ಮಾಡಿದರು. ಇದರಲ್ಲಿ ಈ ಕೋರ್ಟ್ನಲ್ಲಿ ಅಂತಿಮ ತೀರ್ಮಾನದಲ್ಲಿ ಮಾನ್ಯ ಜಿಲ್ಲಾ ನ್ಯಾಯಾಧೀಶರು ಮುಖ್ಯವಾಗಿ ಈ ಕೇಸಿನಲ್ಲಿ ಈ ಕೇಸಿನ ಇನ್ವೆಸ್ಟಿಗೇಷನ್ ಮೊದಲಲ್ಲಿ ತಾಂತ್ರಿಕ ದೋಷಗಳು ಬಹಳ ಇದ್ದರಿಂದ ಅದರ ಆ ಬೆನಿಫಿಟನ್ನು ಆ ಪಾತ್ರಕ್ಕೆ ಕೊಟ್ಟು ಖುಲಾಸೆ ಮಾಡಿರ್ತಾರೆ. ಎಲ್ಲರಿಗೂ ಬಿಡ್ತೇವೆ. ಪರಶುರಾಮ ಬಿಡುಗಡೆ ಈ ಕೇಸಲ್ಲಿ. ಆದರೆ ನಾ ಗೌರಿ ಲಂಕೇಶನ್ ಕೇಸಿನ ಬೇರೆ ಬೆಂಗಳೂರಲ್ಲಿ ನಡೆಯೋದು, ಅದು ಇದಕ್ಕೆ ಸಂಬಂಧ ಬರಂಗಿಲ್ಲ. ಅದು ಇಲ್ಲಿ ಎಲ್ಲರಿಗೂ 6 ಜನ ಆರೋಪಿತರು. ಒಬ್ಬ ಅದರಲ್ಲಿ ಬಾಲಪರಾಧಿ ಇದ್ದಾನೆ, 2ನೇ ಆರೋಪಿ ರಾಕೇಶ್ ಮಠನು. ಅವ ಅವನ ಮುಂದೆ ನ್ಯಾಯ ಇಲ್ಲಿ ನಡೆದಿದೆ. ಅದು ಬಾಲಪರಾಧಿ ಕೋರ್ಟಲ್ಲಿ ಜುವೆನೈಲ್ ಕೋರ್ಟಲ್ಲಿ ನಡೀತದೆ. ಇವ್ರಿಗೆ ಅಪರಾಧಿಗಳು ಟೆಕ್ನಿಕಲ್ ಅಂದರೆ ಸ್ಯಾಂಕ್ಷನ್ ತೊಗೊಳ್ಳೋದಕ್ಕೆ ಬಿಟ್ಟು ಕೇಸು. ಈ ಸೆಕ್ಷನ್ 153A(b)ಗೆ ಇವು ದೇಶದ್ರೋಹಿ ಕೆಲಸಗಳಲ್ಲಿ ಇದರಲ್ಲಿ ಚಾರ್ಜ್ ಶೀಟ್ ಇದು ಕಾಂಗ್ರೆಸ್ ತೊಗೊಳತ್ತಾಗ ಸ್ಯಾಂಕ್ಷನ್ ಇರಲೇಬೇಕು. ಈ ಕೇಸ್ನಲ್ಲಿ ಇದ್ದಿದ್ದಿಲ್ಲ. ಅದು ಇದು ಚಾರ್ಜ್ ಶೀಟ್ 2012ರಲ್ಲಿ ಹಾಕಿದ್ರು, 2013ವರೆಗೆ ಇದರಲ್ಲಿ ಸ್ಯಾಂಕ್ಷನ್ ಇದ್ದಿದ್ದಿಲ್ಲ. ಮತ್ತು ಇದು ಕೊನೆಗೆ ಕೇಸು ಸಾಕ್ಷಿ ಮುಗಿಯುವತ್ನಾಗ ಬಂದು ಅದನ್ನು ಜೆರಾಕ್ಸ್ ಕಾಪಿ ಹಾಜರು ಮಾಡಿದರು. ಅದರ ಬಗ್ಗೆ ಎಲ್ಲ ಜಡ್ಜ್ ಅವರು ಭಾಳ ತೀವ್ರವಾಗಿ ಅವ್ರು ಕಟುವಾಗಿ ಟೀಕಿಸಿ ಆರೋಪಿತರನ್ನು ಬಿಡುಗಡೆ ಮಾಡಿದ್ದಾರೆ. ಪೊಲೀಸರ ವೈಫಲ್ಯ ಕೇಸಿನ ತಪಾಸಣೆ ವೈಫಲ್ಯ ಟೆಕ್ನಿಕಲ್ ದೋಷ ಭಾಳ ಇದೆ, ತಾಂತ್ರಿಕ ದೋಷದಿಂದ ಕೇಸ್ ಬಿಡುಗಡೆ ನೋಡಿ. ನನ್ನ ಹೆಸರು ಎಸ್ ಲಗಲಿ, एडवोकेट बीजापुर। और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर एसएमपी केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप, जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।